ಅದ್ಭುತ ಶಾಲಿಯಾದ ಪವಾಡ ಪುರುಷರಾದ ಮತ್ತು ಅದ್ಭುತಗಳ ಸುರಿಮಳೆಯನ್ನು ಸುರಿಸುವಂತಹ ಸಂತ ಅಂತೋಣಿಯವರಲ್ಲಿ ನನ್ನ ಪ್ರೀತಿಯ ಭಕ್ತಾದಿಗಳೇ, ಈ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸಲು ತ್ರಿದಿನಗಳ ಮುಖಾಂತರ ನಾವು ಸಿದ್ಧರಾಗುತ್ತಿದ್ದೇವೆ. ಸಿದ್ಧತೆ ಬಹಳ ಮುಖ್ಯ. ಯಾವುದೇ ಒಂದು ಕಾರ್ಯ ಯಶಸ್ವಿಯಾಗಬೇಕಾದರೆ, ಆ ಕಾರ್ಯ ಫಲಪ್ರದವಾಗಬೇಕಾದರೆ ಸಿದ್ಧತೆ ಬಹಳ ಮುಖ್ಯ. ಅದಕ್ಕಾಗಿಯೇ ನಾವು ಅನೇಕ ರೀತಿಯಲ್ಲಿ ಸಿದ್ಧರಾಗುತ್ತಿದ್ದೇವೆ. ಈ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸಲು ಅನೇಕ ರೀತಿಯಲ್ಲಿ ಸ್ವಚ್ಛಗೊಳಿಸಿದ್ದೇವೆ, ದೇವಾಲಯವನ್ನು ಶೃಂಗಾರಗೊಳಿಸಿದ್ದೇವೆ ಮತ್ತು ನೋಟಿಸನ್ನು ಹೊರಡಿಸಿದ್ದೇವೆ, ಎಲ್ಲರನ್ನೂ ಕರೆದಿದ್ದೇವೆ. ಹಬ್ಬ ಯಾವ ರೀತಿ ಮಾಡಬೇಕೆಂಬ ಎಲ್ಲ ಯೋಚನೆ ಮಾಡಿದ್ದೇವೆ. ಇವೆಲ್ಲವೂ ಬಾಹ್ಯ ಆಚರಣೆಗಳಾಗಿರ್ತವೆ. ಅದಕ್ಕಿಂತ ಮೇಲಾಗಿ ನಮ್ಮ ಆಧ್ಯಾತ್ಮಿಕ ಸಿದ್ಧತೆ ಬಹಳ ಮುಖ್ಯ. ಅದಕ್ಕಾಗಿಯೇ ಈ ತ್ರಿದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸುತ್ತಾ, ಬಲಿಪೂಜೆಯಲ್ಲಿ ಭಕ್ತಿಯುತವಾಗಿ ಪಾಲ್ಗೊಳ್ಳುತ್ತಾ ನಾವು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದರ ಮುಖಾಂತರ ಸಂತ ಅಂತೋಣಿಯವರ ಜೀವನ ಧ್ಯಾನಿಸುವುದರ ಮುಖಾಂತರ ಅವರ ಜೀವನ, ಅವರ ಆದರ್ಶ ನಮಗೆ ಪ್ರೇರಣೆಯಾಗಬೇಕು. ಅವರ ಜೀವನದ ಹಾದಿಯಲ್ಲಿ, ಅವರ ಭಕ್ತಿಯಲ್ಲಿ ನಾವು ನಡೆಯುತ್ತಾ ನಾವು ಕ್ರಿಸ್ತನೆಡೆಗೆ ಸಾಗುವಂತರಾಗಬೇಕು. ಆಗ ಮಾತ್ರ ಇಂದಿನ ಒಂದು ಹಬ್ಬಕ್ಕಿಂತ ಈ ವರ್ಷದ ಹಬ್ಬ ನಮಗೆ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚು ವರದಾನಗಳನ್ನು ತರುವಂತಹ ಒಂದು ಹಬ್ಬವಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಭಾಸ್ಕರ್ ಅವರು ಬಹಳ ಧ್ಯಾನಿಸಿ ಯೋಚಿಸಿ ಈ ತ್ರಿದಿನಗಳಲ್ಲಿ ಯಾವ ರೀತಿಯಲ್ಲಿ ನಾವು ಒಂದೊಂದು ವಿಷಯದ ಬಗ್ಗೆ ಧ್ಯಾನಿಸಬೇಕೆಂಬ ಒಂದು ಸಂದೇಶವನ್ನು ಈಗಾಗಲೇ ನೀಡಿದ್ದಾರೆ. ತ್ರಿದಿನಗಳ ಮೊದಲನೆಯ ದಿನವಾದ ಇಂದು ನಾವೆಲ್ಲರೂ ಪ್ರಾರ್ಥನೆ ಮತ್ತು ಧರ್ಮಶಾಸ್ತ್ರದ ಮುಖಾಂತರ ಕ್ರಿಸ್ತನ ಅನುಭವವನ್ನು ನಾವು ಪಡೆದುಕೊಳ್ಬೇಕು, ದೇವರ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಬೇಕೆಂಬ ಸಂದೇಶ ಈ ದಿನದ್ದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಪುಸ್ತಕಗಳು, ನವೇನಗಳು ಮತ್ತು ಅನೇಕ ರೀತಿಯ ಪ್ರಾರ್ಥನೆಗಳು. ನಮ್ಮ ಮನಸ್ಸಿಗೆ ಬಾಯಿಪಾಠವಾಗಿ ಅನೇಕ ಪ್ರಾರ್ಥನೆಗಳನ್ನು ನಾವು ಹೇಳ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆಗಳು ಕೇವಲ ನಮ್ಮ ಬರೀ ಬಾಯಿ ಮಾತಿನ ಪ್ರಾರ್ಥನೆಗಳಾಗಬಾರದು. ಬದಲಾಗಿ ನನ್ನ ಮತ್ತು ದೇವರ ಒಂದು ನಡುವಿನ ಒಂದು ಸಂಭಾಷಣೆ. ಪ್ರಾರ್ಥನೆ ಎಂದ ತಕ್ಷಣ ನಮ್ಮ ಪ್ರಾರ್ಥನೆಗಳು ದೇವರ ಸಾನ್ನಿಧ್ಯ ಸೇರಬೇಕು. ಅಲ್ಲಿಂದ ದೇವರ ಆಶೀರ್ವಾದವಾಗಿ ನಮಗೆ ಬರಬೇಕು. ಆದ್ದರಿಂದ ಈ ಪ್ರಾರ್ಥನೆ ದೇವರ ಮಾನವರ ನಡುವೆ ಒಂದು ಸೇತುವೆಯಾಗಿ ನಮ್ಮ ಸಂಬಂಧವನ್ನು, ದೇವರಲ್ಲಿ ಸತ್ಸಂಬಂಧವನ್ನು ಬಲಗೊಳಿಸಬೇಕು. ಅದಕ್ಕೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಬಹಳ ಸುಂದರವಾಗಿ, ಬಹಳ ಸ್ಪಷ್ಟವಾಗಿ ಈ ಒಂದು ಪ್ರಾರ್ಥನೆ ಮಾಡುವುದನ್ನು ನಾವು ಆಲಿಸುತ್ತೇವೆ. ಇಸ್ರಾಯೇಲ್ ಜನರಿಗೆ ದೇವರೇ ಆಜ್ಞಾಪಿಸುತ್ತಾರೆ, ಇಸ್ರಾಯೇಲ್ ಜನರೇ ಕೇಳಿ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು. ಯಾವ ರೀತಿ ಆರಾಧಿಸಬೇಕಂದ್ರೆ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನೀನು ದೇವರನ್ನು ಆರಾಧಿಸು ಎಂಬ ಒಂದು ಕ್ಷಮ ಪ್ರಯತ್ನ ಪ್ರಾರ್ಥನೆಯನ್ನು ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ರಿಂದ 9ನೇ ವಾಕ್ಯದಲ್ಲಿ ನಾವು ಆಲಿಸ್ತೇವೆ. ಅದು ಕೇವಲ ನಾವು ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಅದನ್ನು ನಾವು ಧ್ಯಾನಿಸಬೇಕು, ಅದನ್ನು ಹೇಳ್ಬೇಕು ಮತ್ತು ನಮ್ಮಲ್ಲಿ ಮಾತ್ರ ಇಟ್ಕೊಳ್ಳದೆ ಅದನ್ನು ನಮ್ಮ ಮಕ್ಕಳಿಗೂ ಸಹ
ತಿಳಿಸಬೇಕೆಂದು ಸರ್ವೇಶ್ವರ ಆಡಿದ ಮಾತುಗಳನ್ನು ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ಆಲಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ಷಮಾ ಪ್ರಾರ್ಥನೆ ಯಹೂದ್ಯರಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ಎಷ್ಟು ಪ್ರಬಲವಾಗಿತ್ತಂತಂದರೆ ಪ್ರತಿದಿನ ಈ ಒಂದು ಪ್ರಾರ್ಥನೆಯನ್ನು ಅವರು ಮಾಡುತ್ತಿದ್ದರು. ದಿನಕ್ಕೆ 3 ಸಲ ಆಗಲಿ ಅಥವಾ 5 ಸಲ ಆಗಲಿ ಅವರು ಈ ಪ್ರಾರ್ಥನೆ ಮಾಡುತ್ತಿದ್ದರು. ಮತ್ತು ಅಷ್ಟು ಮಾತ್ರ ಸಾಲದಂತ ಹೇಳಿ ಈ ಪ್ರಾರ್ಥನೆಗಳನ್ನು ಅವರು ಕಟ್ಟಿಕೊಂಡು ಹಣೆಯ ಮೇಲೂ ಕೈಗಳಲ್ಲೂ ಮತ್ತು ಕತ್ತುಗಳಲ್ಲಿ ಹಾಕಿಕೊಂಡು ಆ ಪ್ರಾರ್ಥನೆ ಸದಾ ನಮ್ಮ ಜ್ಞಾಪಕಕ್ಕೆ ತರಬೇಕು. ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಜೀವನಕ್ಕೆ ಈ ಪ್ರಾರ್ಥನೆ ಸದಾ ನಮಗೆ ಬಲವನ್ನು ನೀಡಬೇಕಂತ ಹೇಳಿ ಅವರು ಪ್ರಾರ್ಥಿಸುತ್ತಿದ್ದರು. ಇಂದು ಸಹ ನಾವು ನೋಡ್ತೇವೆ, ನೀವು ಇಸ್ರಾಯೇಲ್ ಆ ಒಂದು ಪವಿತ್ರ ನಾಡಿಗೆ ಹೋದರೆ ಇಂದು ಸಹ ಯಹೂದ್ಯರು ಯಾವ ರೀತಿ ಆ ಒಂದು ಗೋಡೆಯ ಬಳಿ ಹೋಗಿ ಪ್ರಾರ್ಥಿಸ್ತಾರೆ, ದಿನಂಪ್ರತಿ ಪ್ರಾರ್ಥಿಸ್ತಾರೆ. ಪ್ರತಿದಿನ ಪ್ರತಿಯೊಂದು ಅವರು ನಿಗದಿಪಡಿಸಿದಂತಹ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ಮಾಡುತ್ತಾರೆ. ಏಕೆಂದರೆ ಅವರಿಗೆ ತಿಳಿದಿದೆ ಪ್ರಾರ್ಥನೆಯ ಮಹತ್ವ. ಆ ಪ್ರಾರ್ಥನೆ ಏನಂತಂದರೆ ನಿಜವಾದ ಏಕದೇವರನ್ನು ನಿನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ಆರಾಧಿಸು, ಪೂಜಿಸು, ಪ್ರಾರ್ಥಿಸು. ಈ ಪ್ರಾರ್ಥನೆ ಅವರ ಜೀವನವಾಗಿತ್ತು. ಅದೇ ರೀತಿ ನಾವು ಕ್ರಿಸ್ತನ ಜೀವನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಪ್ರಭು ಕ್ರಿಸ್ತರು ಸಹ ಪ್ರಾರ್ಥಿಸಿದರು. ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಪ್ರಾರ್ಥಿಸಿದರು. ಶಿಷ್ಯರನ್ನು ಆರಿಸಿಕೊಳ್ಳುವ ಮುನ್ನ ರಾತ್ರಿಯೆಲ್ಲ ಅವರು ಪ್ರಾರ್ಥಿಸಿದರು. ಮತ್ತು ಅವರು ಕಲ್ವಾರಿ ಬಲಿಯನ್ನು ಅವರು ಇನ್ನೇನು ಪ್ರಾಣತ್ಯಾಗ ಮಾಡಬೇಕಾದ್ರೆ ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುತ್ತಾ ಪ್ರಾರ್ಥಿಸಿದರು. ಮತ್ತು 5,000 ಜನರಿಗೆ ಅನ್ನವನ್ನು ನೀಡುವಾಗ ದೇವರಿಗೆ ಕೃತಜ್ಞತಾ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರು ಪ್ರಾರ್ಥಿಸಿದರು. ಪ್ರತಿಯೊಂದು ಕಾರ್ಯದಲ್ಲೂ ಪ್ರಭು ಯೇಸು ಪ್ರಾರ್ಥಿಸಿ ದೇವರಿಗೆ ವಂದನೆ ನಮನಗಳನ್ನು ಸಲ್ಲಿಸುತ್ತಿದ್ದರು. ಆ ಪ್ರಾರ್ಥನೆಯ ಮುಖಾಂತರ ತಮ್ಮ ಕಾರ್ಯಗಳನ್ನು ಆ ದೇವರ ಚಿತ್ತದಂತೆ ನೆರವೇರಿಸುತ್ತಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವೆ ಪ್ರಾರ್ಥಿಸಿರಬೇಕಾದರೆ ಅವರ ಶಿಷ್ಯರುಗಳಾದ ನಾವು, ಅವರನ್ನು ಹಿಂಬಾಲಿಸುವ ನಾವು ಪ್ರಾರ್ಥಿಸಬೇಕೇ ಅಥವಾ ಬೇಡ ಎಂಬ ಪ್ರಶ್ನೆಗೆ ಬಂದರೆ ಖಂಡಿತವಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು. ಪ್ರಭು ಕ್ರಿಸ್ತರ ಪ್ರೇಷಿತರು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋನ್ನು ಕಲಿಸಿರಿ ಅಂತ ಅಂದಾಗ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಪ್ರಭು ಕಲಿಸಿದ ಪ್ರಾರ್ಥನೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಆ ಪ್ರಾರ್ಥನೆಯನ್ನು ಪ್ರಭು ಯೇಸು ಶಿಷ್ಯರಿಗೆ ಕಲಿಸಿಕೊಡುತ್ತಾರೆ. ಎಷ್ಟು ಸುಂದರವಾದಂತಹ ಪ್ರಾರ್ಥನೆ! ಈ ಪ್ರಾರ್ಥನೆಯನ್ನು ನಾವು ಆಳವಾಗಿ ಧ್ಯಾನಿಸಿದಾಗ ಮೊದಲನೆಯದಾಗಿ ನಮಗೆ ಕಾಣಸಿಗುವುದು ಸ್ವರ್ಗದಲ್ಲಿರುವ ದೇವರನ್ನು ನಮ್ಮ ತಂದೆ ಎಂದು ಕರೆಯುವಂತಹ ಒಂದು ಸೌಭಾಗ್ಯ. ದೇವರನ್ನು ತಂದೆ ಎಂದು ಕರೆಯುವಂತಹ ಒಂದು ಭಾಗ್ಯ ಪ್ರಭು ಯೇಸು ನಮಗೆ ಕಲಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಅವರ ನಾಮ ಪೂಜಿತವಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅವರ ನಾಮವನ್ನು ನಾವು ಆರಾಧಿಸ್ತೇವೆ, ಮಹಿಮೆಪಡಿಸುತ್ತೇವೆ, ಹೊಗಳುತ್ತೇವೆ. ಈ ಮೊದಲ ಒಂದು ಪ್ರಾರ್ಥನೆ ದೇವರಿಗೆ ಆರಾಧನೆಯನ್ನು ಸಲ್ಲಿಸುವಂತಹ ಪ್ರಾರ್ಥನೆಯಾಗಿದೆ. ಮತ್ತು ಅದರೊಂದಿಗೆ ಇನ್ನೊಂದು ಪ್ರಾರ್ಥನೆ ಎಂದರೆ ಆ ಸ್ವರ್ಗದಲ್ಲಿ ನಿಮ್ಮ ಚಿತ್ತ ನೆರವೇರುವಂತೆ ಭುವಿಯಲ್ಲೂ ಸಹ ನೆರವೇರಲಿ. ಸ್ವರ್ಗದಲ್ಲಿ ದೇವರ ಚಿತ್ತ ಈ ಭುವಿಯಲ್ಲಿ ನೆರವೇರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಎರಡನೆಯ ಭಾಗ ಅನುದಿನದ ಒಂದು ಕೋರಿಕೆ, ಬೇಡಿಕೆಗಳು. ಇಂದಿನ ಆಹಾರವನ್ನು ನಮಗೆ ನೀಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಕೇವಲ ಆಹಾರಕ್ಕೆ ಮಾತ್ರ ನಾವು ಪ್ರಾರ್ಥಿಸಲ್ಲ, ಬದಲಾಗಿ ನಮಗೆ ಬೇಕಾಗುವಂತಹ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಶಾಂತಿ, ಸಮಾಧಾನ, ಐಕ್ಯತೆ, ಸಮಾಧಾನ, ಸಂಧಾನ, ಈ ರೀತಿಯಾಗಿ ನಮಗೆ ದೇವರು ದಯಪಾಲಿಸಲಿ ಎಂದು ಇಂದಿನ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಹಿಂದೆ ಮಾಡಿದ ಪಾಪಗಳಿಗಾಗಿ ನಾವು ಕ್ಷಮೆಯನ್ನು ಕೋರುತ್ತೇವೆ.
ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತ ಹೇಳುವುದರ ಮುಖಾಂತರ ನಾವು ಹಿಂದೆ ಮಾಡಿರುವ ಪಾಪಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಕೊನೆಯದಾಗಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಅಂತ ಮುಂದೆ ಬರಲಿರುವಂತಹ ಆ ಶೋಧನೆಗಳಿಂದ ನಮ್ಮನ್ನು ರಕ್ಷಿಸಲು ನಾವು ಪ್ರಾರ್ಥಿಸುತ್ತೇವೆ. 3 ಅಂಶಗಳೇನಂತಂದರೆ ಇಂದಿನ ಮತ್ತು ಹಿಂದಿನ ಮತ್ತು ಮುಂದಿನ ನಾವು ನಮ್ಮ ಜೀವನದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಈ ಒಂದು ಪ್ರಾರ್ಥನೆಯಲ್ಲಿ ನಾವು ತ್ರಯೇಕ ದೇವರ ಆಶೀರ್ವಾದವನ್ನು ಸಹ ನಾವು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರು ನಮ್ಮನ್ನು ಸೃಷ್ಟಿಸಿ ಪಾಲಿಸಿ ಮುನ್ನಡೆಸುವಂತಹ, ನಮಗೆ ಬೇಕಾದವನ್ನೆಲ್ಲವನ್ನು ನೀಡುವಂತಹ ಸೃಷ್ಟಿಕರ್ತ ತಂದೆ ದೇವರಾಗಿದ್ದಾರೆ. ಅದೇ ರೀತಿ ನಮ್ಮ ಪಾಪಗಳನ್ನು ಕ್ಷಮಿಸಲು ಶಿಲುಬೆಯ ಮೇಲೆ ತಮ್ಮ ರಕ್ತಧಾರೆಯನ್ನು ಹರಿಸಿದಂತಹ ಪ್ರಭು ಯೇಸು ಮತ್ತು ನಮ್ಮನ್ನು ಮುಂದಿನ ಜೀವನ ಒಂದು ಪಾವನತೆಯ ಜೀವನದಲ್ಲಿ ನಡೆಸುವಂತಹ ಪವಿತ್ರಾತ್ಮರ ಒಂದು ಪ್ರಾರ್ಥನೆ ಈ ಪ್ರಾರ್ಥನೆಯಲ್ಲಿ ಅಡಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸುಂದರವಾದಂತಹ ಭಕ್ತಿಯುತವಾದಂತಹ ದಿನಂಪ್ರತಿ ಹೇಳುವಂತಹ ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಾವು ಇದರ ಅರ್ಥವನ್ನು ಅರ್ಥೈಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೇವರ ಸನ್ನಿಧಿ ಸೇರಬೇಕು. ಅಲ್ಲಿಂದ ನಮಗೆ ಆ ಪ್ರಾರ್ಥನೆ ಮುಖಾಂತರ ದೇವರ ಆಶೀರ್ವಾದ ಹೊಳೆಯಾಗಿ ಹರಿಯಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೇವಲ ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡುವುದಲ್ಲ, ನಾವು ದೇವರು ನಮ್ಮನ್ನು ಆಶೀರ್ವದಿಸಿದಾಗ ಸಂತೋಷದಲ್ಲಿದ್ದಾಗೂ ಸಹ ದೇವರಿಗೆ ನಾವು ಕೃತಜ್ಞತಾ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಅಂತಹ ಪ್ರಾರ್ಥನಾ ಜೀವನ ನಮ್ಮದಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವರ್ಷ ನಮ್ಮ ಮಹಾಧರ್ಮಕ್ಷೇತ್ರದಲ್ಲಿ ದಂಪತಿಗಳ ವರ್ಷವೆಂದು ಆಚರಿಸಿ ದಂಪತಿಗಳಿಗಾಗಿ ಪ್ರಾರ್ಥಿಸಲು ಈ ವರ್ಷ ಕರೆ ನೀಡಿರುವಾಗ, ವಿಶೇಷವಾಗಿ ದಂಪತಿಗಳು ಕುಟುಂಬದ ಆಧಾರ ಸ್ತಂಭಗಳಾಗಿದ್ದಾರೆ. ಯಾವಾಗ ಕುಟುಂಬಗಳು ಪ್ರಾರ್ಥನೆ ಮಾಡುವಂತಹ ಕುಟುಂಬಗಳಾಗಿರ್ತವೋ ಆಗ ಆ ಧರ್ಮ ಕೇಂದ್ರವೂ ಸಹ ಪ್ರಾರ್ಥನೆ ವಿಶ್ವಾಸದಲ್ಲಿ ಬೆಳೆಯುವಂತಹ ಕುಟುಂಬವಾಗಿರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ತೋಬೀತನ ಗ್ರಂಥದಲ್ಲಿ ನಾವು ಆಲಿಸುತ್ತೇವೆ. 8ನೇ ಅಧ್ಯಾಯ 4ರಿಂದ 8 ವಾಕ್ಯಗಳನ್ನು ನಾವು ನೋಡಿದಾಗ, ಸಾರಾಳು ಮದುವೆಯಾದ ತಕ್ಷಣ ಗಂಡ ತೀರ್ಕೊಂಡ್ಬಿಡ್ತಿರ್ತಾನೆ. ಇದನ್ನು ನೋಡಿದಾಗ ಎಲ್ಲರಿಗೂ ಭಯ ಆಗ್ತಿರ್ತದೆ. ಕೊನೆಯದಾಗಿ ತೋಬಿಯಾಸನು ಆ ಸಾರಳನ್ನು ಮದುವೆಯಾದಾಗ ಈ ಸಂಕಷ್ಟದಿಂದ ಪಾರಾಗಲು, ಆ ಮದುವೆ ಜೀವನ ಪ್ರಾರಂಭ ಮಾಡುವ ಮುನ್ನ ತೋಬಿಯಾಸನು ಸಾರಳಿಗೆ ಹೇಳ್ತಾನೆ, ಎದ್ದೇಳು, ನಾವಿಬ್ಬರು ಸೇರಿ ಒಟ್ಟಾಗಿ ಸರ್ವೇಶ್ವರನಲ್ಲಿ ಪ್ರಾರ್ಥಿಸೋಣ, ನಮ್ಮನ್ನು ರಕ್ಷಿಸಲಿ, ಅವರು ಕರುಣೆಯನ್ನು ರಕ್ಷಣೆಯನ್ನು ನಮಗೆ ದಯಪಾಲಿಸಲಿ ಎಂದು ಬೇಡಿಕೊಳ್ಳೋಣ ಅಂತ ಹೇಳಿ ತೋಬಿಯಾಸನು ಸಾರಳನ್ನು ಎಬ್ಬಿಸಿ ಪ್ರಾರ್ಥಿಸುತ್ತಾರೆ. ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ತಾರೆ. ಮರಣದಿಂದ ತೋಬಿಯಾಸನು ಪಾರಾಗುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಕುಟುಂಬಗಳಲ್ಲೂ ಸಹ ನಾವು ಮೊದಲ ಆದ್ಯತೆ ಪ್ರಾರ್ಥನೆಗೆ ನಾವು ನೀಡಬೇಕಾಗಿದೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಪ್ರಾರ್ಥನೆಯ ಮುಖಾಂತರ ನಾವು ಪ್ರಾರಂಭಿಸಿ ದೇವರ ಆಶೀರ್ವಾದದ ಮುಖಾಂತರ ನಾವು ನಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿಸಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಎಂಬುದು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಅಂಶ. ಪ್ರಾರ್ಥನೆ ನಮ್ಮ ಜೀವಾಳವಾಗಬೇಕು. ಒಂದೂರಿನಲ್ಲಿ ಒಂದು ಲೈಟ್ ಹೌಸ್ ಇರುತ್ತಂತೆ. ಈ ಲೈಟ್ ಹೌಸ್ನಲ್ಲಿ ಆ ಒಬ್ಬ ವ್ಯಕ್ತಿಗೆ ದೀಪ ಉರಿಸಲು ಸಾಕಷ್ಟು ಎಣ್ಣೆಯನ್ನು ನೀಡುತ್ತಾ ಇರಬೇಕಾದರೆ ಆ ವ್ಯಕ್ತಿ ದಿನಂಪ್ರತಿ ಆ ಲೈಟ್ ಹೌಸ್ನಲ್ಲಿ ದೀಪ ಬೆಳಗಲು ಆ ಎಣ್ಣೆಯನ್ನು ಉಪಯೋಗಿಸುತ್ತಾನೆ. ಆ ಸಮುದ್ರಯಾನ ಮಾಡುವಂತಹ ವ್ಯಕ್ತಿಗಳಿಗೆ ಅದು ಸಹಾಯವಾಗುತ್ತಿರ್ತದೆ. ಹೀಗೆ ದಿನಗಳು ಕಳೆದಾಗ ಆ ಊರಿನ ಜನರು ಆ ವ್ಯಕ್ತಿ ಹತ್ರ ಬಂದು, ಆ ಲೈಟ್ ಹೌಸ್ಗೆ ಹಾಕುವ ಎಣ್ಣೆ ಬದಲು ನಮಗೆ ಕೊಡು, ನಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿಕೊಳ್ಳಲು, ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಹಾಯವಾಗಲು ಆ ಎಣ್ಣೆಯನ್ನು ಕೊಡು ಅಂತ ಹೇಳಿದಾಗ, ಅವನು ಕೊಟ್ಟಾಗ ಆ ಲೈಟ್ ಹೌಸ್ನಲ್ಲಿದ್ದಂತಹ ದೀಪ
ಎಣ್ಣೆ ಉರಿಯುವವರೆಗೂ ಅದು ಉರಿದು ಮತ್ತು ಆರಿ ಹೋಗುತ್ತದೆ. ಇದರಿಂದ ಆ ಸಮುದ್ರಯಾನವನ್ನು ಮಾಡುತ್ತಿದ್ದಂತಹ ವ್ಯಕ್ತಿಗಳು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮತ್ತು ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಕಳೆದುಕೊಳ್ಳಬೇಕಾಗುತ್ತದೆ. ಕಾರಣ ಅವರು ಉಪಯೋಗಿಸಬೇಕಾದಂತಹ ಎಣ್ಣೆ ಆ ದೀಪಸ್ತಂಭ ಲೈಟ್ ಹೌಸ್ಗೆ ಉಪಯೋಗಿಸುವಂತಹ ಎಣ್ಣೆಯಾಗಿದ್ದು ಅವರು ಅದರ ಬದಲು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿದಾಗ ಅವರು ಕಂಡದ್ದು ನಷ್ಟ ಮತ್ತು ನಾಶ. ಅದೇ ರೀತಿ ನಾವು ಸಹ ದೇವರು ನಮಗೆ ಈ ಜೀವನವನ್ನು ನೀಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಲು ನಮಗೆ ಜೀವನ ಕೊಟ್ಟಿದ್ದಾರೆ. ನಾವು ಯಾವಾಗ ಈ ಜೀವನವನ್ನು ನಾವು ಸರಿಯಾಗಿ ನಡೆದುಕೊಳ್ಳದೆ ಬೇರೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ದುರುಪಯೋಗ ಪಡೆದುಕೊಂಡರೆ ಅದೇ ರೀತಿ ಸಹ ನಮ್ಮ ಜೀವನ ನಾಶವಾಗಬಹುದು. ಆ ಎಣ್ಣೆ ಇಲ್ಲದಂತಹ ದೀಪ ಯಾವ ರೀತಿ ನಾಶಕ್ಕೆ ಕಾರಣವಾಗುತ್ತೋ ಅದೇ ನಮ್ಮ ರೀತಿ ನಮ್ಮ ಪ್ರಾರ್ಥನೆ ಇಲ್ಲದಂತಹ ಜೀವನ ನಮ್ಮ ಒಂದು ಮುಂದಿನ ಜೀವನಕ್ಕೆ ಅದು ನಾಶವಾಗಿ ಸ್ವರ್ಗದ ಸೌಭಾಗ್ಯವನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಒದಗಬಹುದು. ಆದ್ದರಿಂದ ನಮ್ಮ ಪ್ರಾರ್ಥನೆ ಸದಾ ದೇವರೊಡನೆ ಸತ್ಸಂಬಂಧವಿರಿಸಿ ನಾವು ದೇವರ ಕಡೆ ಸಾಗುವಂತಹ ವ್ಯಕ್ತಿಗಳಾಗಬೇಕು. ಪ್ರಭು ಕ್ರಿಸ್ತದತ್ತ ಸಾಗುವಂಥವರಾಗಬೇಕು. ಸಂತ ಅಂತೋಣಿಯವರ ಜೀವನದಲ್ಲಿ ನೋಡಿದಾಗ ನಾವು ಹೇಳ್ತೇವೆ, ಮನೆಯಲ್ಲಿ ಹಗಲಿರುಳು ಅವರು ಜಪ ತಪಗಳಲ್ಲಿ ಅವರು ಧ್ಯಾನಿಸಿದರು, ಜಪ ತಪದಲ್ಲಿ ಮಗ್ನರಾಗಿದ್ದರು ಅಂತ ನಾವು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರ ಜೀವನದಲ್ಲಿ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಒಂದು ಸಾರಿ ಒಬ್ಬ ಹುಡುಗ ತನ್ನ ತಾಯಿಯ ಬಳಿ ಜಗಳ ಆಡಿಕೊಂಡು ಕಾಲಿನಲ್ಲಿ ಒದ್ದಿ ಅವನು ಸಂತ ಅಂತೋಣಿಯವರ ಬಳಿ ಬಂದು ಹೇಳ್ತಾನಂತೆ, ಈ ರೀತಿಯಾಗಿ ನನ್ನ ತಾಯಿ ಮೇಲೆ ನಾನು ಕೋಪಗೊಂಡು ಕಾಲಿನಿಂದ ಒದ್ಬಿಟ್ಟೆ ಅಂತ ಹೇಳಿದಾಗ ಸಂತ ಅಂತೋಣಿಯವರು ಹೇಳಿದಂತೆ, ಆ ಕಾಲು ಇರೋ ಬದಲು ಆ ಕತ್ತರಿಸಿ ಹಾಕಿದ್ರೆ ಒಳ್ಳೇದಾಗಿತ್ತು ಅಂತ ಹೇಳಿದ್ರಂತೆ. ಆ ಹುಡುಗ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮನೆಗೋಗಿ ಕಾಲನ್ನು ಕತ್ತರಿಸ್ಕೊಂಡ್ಬಿಡ್ತಾನಂತೆ. ಹೀಗೆ ತಿಳಿದ ಸಂತ ಅಂತೋಣಿಯವರು ತಕ್ಷಣವೇ ಆ ಮನೆಗೋಗಿ ಆ ಬಾಲಕನಿಗಾಗಿ ಆ ಯುವಕನಿಗಾಗಿ ಪ್ರಾರ್ಥಿಸಿ ಪುನಃ ಆ ಕಾಲನ್ನು ಬರುವಂತಹ ಒಂದು ಆಶೀರ್ವಾದವನ್ನು, ಒಂದು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಇದಕ್ಕೆ ಶಕ್ತಿ ಎಲ್ಲಿದೆ ಅಂತಂತಂದರೆ ಪ್ರಾರ್ಥನೆ. ಸಂತ ಅಂತೋಣಿಯವರು ಮಾಡಿದಂತಹ ಪ್ರಾರ್ಥನೆ ಆ ಬಾಲಕನಿಗೆ ಆ ಯುವಕನಿಗೆ ಪುನಃ ಆ ಕಾಲನ್ನು ಪಡೆಯುವಂತಹ ಒಂದು ಸೌಭಾಗ್ಯ ಅವನಿಗೆ ದೊರಕಿತು. ಆದ್ದರಿಂದ ನಾವು ಈ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುವಾಗ ಪ್ರಾರ್ಥನೆ ನಮ್ಮ ಜೀವನದ ಜೀವಾಳವಾಗಲಿ. ಈ ಪ್ರಾರ್ಥನೆ ಮುಖಾಂತರ ನಾವು ದೇವರ ಅಧಿಕ ಆಶೀರ್ವಾದಗಳು ನಾವೆಲ್ಲರೂ ಪಡೆಯುವಂತಾಗಲಿ. ನಾವೆಲ್ಲರೂ ಪ್ರಾರ್ಥನಾ ಜೀವನದಲ್ಲಿ ಮುಂದುವರಿಯಲು ಸಂತ ಅಂತೋಣಿಯವರು ನಮಗಾಗಿ ಪ್ರಾರ್ಥಿಸಲಿ.